ಸಿಎಂ ಪತ್ನಿಗೆ ಅಕ್ರಮವಾಗಿ ಸೈಟ್ ಹಂಚಿಕೆನ ಫೋರ್ಜರಿ ದಾಖಲೆ ತಿರುಚಿದ್ದು ನಿಜಾನ? ಇಡಿ ಪತ್ರದಲ್ಲಿ ಏನೇನು ಉಲ್ಲೇಖ ಆಗಿದೆ? ಇಡಿ ಇಕ್ಕಳದಲ್ಲಿ ಸಿಲುಕಿದ್ರ ಮುಖ್ಯಮಂತ್ರಿ? ಇದುವೇ ಚದುರಂಗದ ಮೊದಲ ಸ್ಟೋರಿ. ಇಡಿ ಲೋಕವ್ಯೂಹ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ದಾಖಲಾಗಿರ್ತಕ್ಕಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಲೋಕಾಯುಕ್ತರ ಮುಂದೆ ದಾಖಲಾಗಿರ್ತಕ್ಕಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತದವರು ಈಗಾಗಲೇ ಮೂಡಾ ಹಗರಣದಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅದು ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಇದೇ ಸಂದರ್ಭದಲ್ಲಿನೇ ಸಿದ್ದರಾಮಯ್ಯನವರ ವಿರುದ್ಧ ದೂರನ್ನು ಕೊಟ್ಟಿದ್ದಂತಹ ಸ್ನೇಹಮಯಿ ಕೃಷ್ಣ ಅವರ ದೂರನ್ನು ಆಧರಿಸಿ ECIR ಅನ್ನು ದಾಖಲಿಸಿಕೊಂಡಿದ್ದಂತಹ ಇಡಿಯು ಕೂಡ ಸೇಮ್ ಟೈಮಲ್ಲಿ ತನಿಖೆಯನ್ನು ನಡೆಸ್ತಾ ಇತ್ತು. ಅದು ಅವ್ರಿಗಿರುವಂತಹ ಕಾರ್ಯವ್ಯಾಪ್ತಿಯ ಒಳಗಡೆ ಅವರು ತಮ್ಮ ತನಿಖೆಯನ್ನು ಮುಂದುವರಿಸಿದ್ರು, ರೇಡ್ ಮಾಡಿದ್ರು, ಕರೆಸ್ಕೊಂಡು ವಿಚಾರಣೆ ನಡೆಸಿದ್ರು, ಒಬ್ಬರಾದ ಮೇಲೆ ಒಬ್ಬರ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ. ಇವೆಲ್ಲವೂ ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಎರಡು ಸಪ್ರೇಟ್ ತನಿಖೆ ನಡೀತಾ ಇದೆ ಅಂತ ಅಂದ್ಕೊಂಡಿರುವಂತಹ ಸಂದರ್ಭದಲ್ಲಿನೇ ಇಡಿ ಅವರು ತಾವು ನಡೆಸಿರುವಂತಹ ತನಿಖೆಯಲ್ಲಿ ಕಂಡು ಬಂದಿರತಕ್ಕಂಥ ಅಂಶಗಳನ್ನು ಲೋಕಾಯುಕ್ತದವರಿಗೆ ಪತ್ರದ ಮೂಲಕ ಕಳುಹಿಸಿದ್ದಾರೆ. ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಅನ್ನು ಅನೆಕ್ಷರಗಳ ಸಮೇತವಾಗಿ ಅವುಗಳನ್ನು ಕಳಿಸಿಕೊಟ್ಟಿದ್ದಾರೆ. ಆ ಮೂಲಕ ತಾವು ಕಂಡು ಹಿಡಿದಿರತಕ್ಕಂತಹ ತಮ್ಮ ತನಿಖೆಯಲ್ಲಿ ಕಂಡು ಬಂದಿರತಕ್ಕಂಥ ಅಂಶಗಳು ಏನೇನು, ಅದಕ್ಕೆ ಪೂರಕವಾಗಿರುವಂಥ ದಾಖಲೆಗಳು ಏನೇನು, ಯಾವ ಹಂತದಲ್ಲಿ ಈ ಒಂದು ಜಮೀನಿನ ಖರೀದಿ ಆಯಿತು, ಯಾವ ಹಂತದಲ್ಲಿ ಜಮೀನು ದಾನಪತ್ರ ಆಯಿತು, ಯಾವ ಹಂತದಲ್ಲಿ ಅರ್ಜಿಯನ್ನು ಹಾಕಿದ್ರು, ಯಾವ ಹಂತದಲ್ಲಿ ಆ ಅರ್ಜಿಗೆ ಪೂರಕವಾಗಿ 50-50 ಅನುಪಾತದಲ್ಲಿ ಸೈಟ್ ಕೊಟ್ಟರು, ಇದರಲ್ಲಿ ಎಲ್ಲೆಲ್ಲಿ ರಾಜಕೀಯದ ಪ್ರಯೋಗಗಳು, ರಾಜಕೀಯದ ಒತ್ತಡಗಳು ಕೆಲಸ ಮಾಡಿದವೆ, ಇನ್ಫ್ಲೂಯೆನ್ಸ್ ಕೆಲಸ ಮಾಡಿದೆ, ಎಲ್ಲ ವಿವರಣೆ ಕೂಡ ನೀಡಲಾಗಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ಮೂಡಾ ಟೆನ್ಷನ್ ಮತ್ತೆ ಜೋರಾಗುವಂತೆ ಮಾಡಿರುವಂಥದ್ದು ಇಡಿ ಬರೆದಿರ್ತಕ್ಕಂತಹ ಲೋಕಾಯುಕ್ತಕ್ಕೆ ಬರೆದಿರುವಂತಹ ಪತ್ರ. ಯಾಕಂದ್ರೆ ಲೋಕಾಯುಕ್ತರು ಲೋಕಾಯುಕ್ತ ಪೊಲೀಸರು ಈಗಾಗಲೇ ತನಿಖೆಯನ್ನು ನಡೆಸಿದ್ದಾರೆ. ಅವರು ತನಿಖೆ ನಡೆಸಿ ಅಂತಿಮ ಹಂತದಲ್ಲಿದೆ. ಅಷ್ಟೇ ಅಲ್ಲದೆ ಆ ತನಿಖೆಯ ಅಂತಿಮ ಹಂತದ ವರದಿಯನ್ನು ರೆಡಿ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡುವ ಸಂದರ್ಭದಲ್ಲೇನೆ ಲೋಕಾಯುಕ್ತಕ್ಕೆ ಇಡಿ ಪತ್ರ ಬಂದಿದೆ. ಇದು ಸರ್ಕಾರದಲ್ಲಿ ತಳಮಳವನ್ನು ಸೃಷ್ಟಿಸಿರುವಂಥದ್ದು ಒಂದು ಭಾಗ. ಆದರೆ ಇದು ರಾಜಕೀಯ ಪ್ರೇರಿತವು ಅಥವಾ ಕಾನೂನು ಪ್ರಕ್ರಿಯೆಯು ಅನ್ನುವಂತಹ ಅನುಮಾನವೂ ಕೂಡ ಇದ್ದೇ ಇದೆ. ಯಾಕಂದ್ರೆ ಇಲ್ಲಿ ಪರ ವಿರುದ್ಧದ ಹೇಳಿಕೆಗಳು ಬರ್ತಾ ಇದ್ದಾವೆ ಮತ್ತು ಇಡಿ ಈ ಹಂತದಲ್ಲಿ ಯಾವ ಕಾರಣಕ್ಕಾಗಿ ಲೋಕಾಯುಕ್ತದವರಿಗೆ ಪತ್ರ ಮುಖೇನವಾಗಿ ಇದನ್ನು ತಿಳಿಸಿದ್ರು ಅನ್ನುವಂಥ ಅಂಶದ ಬಗ್ಗೆ ಕೂಡ ಬಹಳಷ್ಟು ಪಾಯಿಂಟ್ಗಳನ್ನು ಇಟ್ಕೊಂಡು ಇಡಿ ತನಿಖೆ ನಡೆಸಿರುವಂಥದ್ದು ಅವರ ರಿಪೋರ್ಟ್ನಲ್ಲಿನೇ ಗೋಚರ ಆಗ್ತಾ ಇದೆ. ಆದರೆ ಈ ರಿಪೋರ್ಟನ್ನು ಅವರು ಇಡಿ ಅವರು ಲೋಕಾಯುಕ್ತಕ್ಕೆ ಕಳಿಸಿದ್ದು ಯಾಕೆ? ಕೇವಲ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್, ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಅಡಿಯಲ್ಲಿ ದಾಖಲಾಗಿರ್ತಕ್ಕಂತಹ ಪ್ರಕರಣವನ್ನು ತನಿಖೆ ನಡೆಸ್ತಾ ಇರುವಂಥ ಕಾರಣಕ್ಕೆ ನೋಡಿ ಇಲ್ಲಿ ಈ ರೀತಿಯಾದಂತಹ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದ್ದನ್ನು ಉಲ್ಲೇಖ ಮಾಡ್ತಕ್ಕಂಥ ಪ್ರಕ್ರಿಯೆಯ ಭಾಗವಾಗಿ ಇದನ್ನು ಕಳಿಸಿದ್ರ ಅನ್ನುವಂಥರ ಬಗ್ಗೆ ಕೂಡ ಅನುಮಾನ ಇದ್ದೇ ಇದೆ. ಈಗ ಇಡಿ ಇಕ್ಕಳದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಲುಕಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಡಿ ತನ್ನದೇ ಆದಂತಹ ತನಿಖಾ ವರದಿಯಲ್ಲಿ ಬಹಳಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದೆ. ಸಿಎಂ ಪತ್ನಿಗೆ ಅಕ್ರಮವಾಗಿ ಸೈಟ್ ಹಂಚಿಕೆ ಆಯ್ತಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಅನುಮಾನ ಮೂಡುತ್ತೆ. ಯಾಕಂದ್ರೆ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ ಇದಕ್ಕೆ ಅಂತೇಳಿ ಅದಕ್ಕೆ ಪೂರಕವಾಗಿರುವಂತಹ ಡಾಕ್ಯುಮೆಂಟ್ಸ್ ಅನ್ನು ಕೂಡ ಲೋಕಾಯುಕ್ತದವರಿಗೆ ಇಡಿಯವರು ಕಳುಹಿಸಿ ಕೊಟ್ಟಿದ್ದಾರೆ. ಸಿಎಂ ಪತ್ನಿಗೆ ಅಕ್ರಮವಾಗಿ ಸೈಟ್ ಹಂಚಿಕೆ ಆಯ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಆಗಿರುವಂಥದ್ದು. ಹಾಗೆಯೇ ಫೋರ್ಜರಿ ದಾಖಲೆಯನ್ನು ತಿರುಚಿದ್ದು ನಿಜಾನ ಅನ್ನುವಂತಹದ್ದು ಕೂಡ ಒಂದು ಅನುಮಾನ ಇದರಲ್ಲಿ ಕಾಡುತ್ತೆ. ಯಾಕಂದ್ರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶಗಳನ್ನು ಕೂಡ ಇಡಿಯವರು ತಮ್ಮ ದಾಖಲೆಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಸಿಎಂಗೆ ಬಿಗಿ ಆಗ್ತಾ ಇದೆಯಾ ಇಡಿ ಉರುಳು ಅನ್ನುವಂಥದ್ದು? ಯಾಕಂದ್ರೆ ರಾಜಕೀಯದ ಪ್ರಭಾವ ಇಲ್ಲಿ ಇತ್ತು ಅನ್ನುವಂಥದ್ದನ್ನ ಅನೇಕ ಸಂದರ್ಭಗಳಲ್ಲಿ ಇಡಿ ಹೇಳಿದೆ. ಆದರೆ ನಿಜವಾಗಿಯೂ ಕೂಡ ಸಿದ್ದರಾಮಯ್ಯನವರೇ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಪೂರಕವಾದಂಥ ದಾಖಲೆಗಳು ಅಥವಾ ಅಂದರೆ ಅವರು ನೇರವಾಗಿ ಬರೆದಿರ್ತಕ್ಕಂಥ ಯಾವುದೇ ದಾಖಲೆಗಳ ಬಗ್ಗೆ ಉಲ್ಲೇಖ ಇಲ್ಲದೇ ಇದ್ರೂ ಕೂಡ ಸಿಎಂ ಪತ್ನಿ ಪಡೆದಂತಹ ಸೈಟ್ ಅಕ್ರಮ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಲಾಗಿದೆ. ಅಂದರೆ ಇಲ್ಲಿ ಪಾರ್ವತಿಯವರು ಪಡ್ಕೊಂಡಿರ್ತಕ್ಕಂತಹ ಸೈಟು 2010ರಲ್ಲಿ ಅವ್ರಿಗೆ ಏನು ದಾನಪತ್ರವನ್ನು ಮಾಡಿಕೊಂಡಾಗ ಜಮೀನು ಖರೀದಿಸಿದ ನಂತರ ಸುಮಾರು 6 ವರ್ಷಗಳ ನಂತರ ದಾನಪತ್ರ ಆಗುತ್ತೆ. ಅದಾಗಿ 4 ವರ್ಷಗಳ ನಂತರ ಅಪ್ರಾಕ್ಸಿಮೇಟ್ಲಿ 4 ವರ್ಷಗಳ ನಂತರ ಅವರು ತಮಗೆ ಕಾಂಪನ್ಸೇಷನ್ ಬೇಕು ಅಂತೇಳಿ ಅರ್ಜಿ ಹಾಕ್ತಾರೆ. ಆದರೆ ಆ ಸಂದರ್ಭದಲ್ಲಿ ಆಲ್ರೆಡಿ ಅವರು ದಾನಪತ್ರ ಪಡೆಯುವ ಸಂದರ್ಭದಲ್ಲಿನೇ ಆ ಜಮೀನು ಅವರ ಪೊಸೆಷನ್ ಅಲ್ಲಿ ಇರಲಿಲ್ಲ. ಅಂದರೆ ಅದರಲ್ಲಿ ಆಲ್ರೆಡಿ ಸೈಟ್ಗಳ ಹಂಚಿಕೆ ಆಗಿತ್ತು. ಇಂತಹ ಸಂದರ್ಭದಲ್ಲಿ ಆ ಜಮೀನಿನ ಪೊಸಿಷನ್ಗೆ ಹೋಗದೆ ಕೇವಲ ಇವರಿಗೆ ಪರಿಹಾರ ಮಾತ್ರ ಬೇಕಿತ್ತು ಅನ್ನೋ ರೀತಿಯಲ್ಲಿ ಇವರು ವರ್ತಿಸಿದ್ದಾರೆ. ಲೋಕಾಯುಕ್ತಕ್ಕೆ ಇಡಿ ಅಧಿಕಾರಿಗಳ ಪತ್ರದಲ್ಲಿ ಈ ಎಲ್ಲ ಅಂಶಗಳು ಕೂಡ ಉಲ್ಲೇಖ ಆಗಿದ್ದಾವೆ. ಲೋಕಾಯುಕ್ತರಿಗೆ ಕಳಿಸಿರುವಂತಹ ಪತ್ರದಲ್ಲಿ ಪ್ರಭಾವ ಬೀರಿದ ಬಗ್ಗೆ ಇಡಿ ಸ್ಪಷ್ಟ ಉಲ್ಲೇಖವನ್ನು ಮಾಡಿದೆ. ಅದನ್ನು ಸಮರೈಸ್ ಮಾಡುವಂತಹ ಸಂದರ್ಭದಲ್ಲಿ, ತಮ್ಮ ವರದಿಯನ್ನು ಸಮರೈಸ್ ಮಾಡುವಂತಹ ಸಂದರ್ಭದಲ್ಲಿ
ಇಡಿ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ನ ಬಳಕೆ ಆಗಿದೆ ಅಂತ ಹೇಳಿ, ರಾಜಕೀಯದ ಪ್ರಭಾವದ ಬಳಕೆ ಆಗಿದೆ, ದಾಖಲೆ ತಿರುಚಿ ಫೋರ್ಜರಿ ಮಾಡಿರೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಉಲ್ಲೇಖ ಮಾಡಲಾಗಿದೆ. ಆದರೆ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಈ ರೀತಿಯಾದಂತಹ ರಾಜಕೀಯದ ಪ್ರಭಾವ ಅಂದರೆ ನಿಂಗಾ ಅನ್ನುವ ಹೆಸರಿನಲ್ಲಿ ಜಮೀನನ್ನು ಡಿನೋಟಿಫಿಕೇಶನ್ ಮಾಡುವಂಥ ಸಂದರ್ಭದಲ್ಲಿ ನೇರವಾಗಿ ಮೂಡಾಕ್ಕೆ ಅಪ್ರೋಚ್ ಆಗೋ ಬದಲಿಗೆ ಜಮೀನು ಮಾಲೀಕರು ನೇರವಾಗಿ ಅದನ್ನು ಮಂತ್ರಿಗಳಾಗಿದ್ದಂತಹ BN ಬಚ್ಚೇಗೌಡರ ಬಳಿಗೆ ಹೋಗಿರುವಂಥದ್ದು ಅಂತೇಳಿ ಈ ರೀತಿಯಾದಂಥ ಅಂಶಗಳು ಕೂಡ ಉಲ್ಲೇಖ ಇದ್ದಾವೆ. ದಾಖಲೆ ತಿರುಚಿ ಫೋರ್ಜರಿ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಮತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಕಳದಲ್ಲಿ ಇರುವಂತಹ ಸಿಎಂ ಪತ್ನಿಗೆ ಅಕ್ರಮವಾಗಿ ಸೈಟ್ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಪತ್ರದಲ್ಲಿರುವಂತಹ ಅಂಶಗಳನ್ನು ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗುದಿದ್ರೆ, ಸಿಎಂ ಪತ್ನಿಗೆ ನಿಯಮ ಮೀರಿ ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿದೆ. 50-50 ಅನುಪಾತ ಅನ್ನುವಂಥದ್ದು ಕೂಡ ಇಲ್ಲಿ ನಿಯಮ ಮೀರಿ ಹಂಚಿಕೆ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಹೆಚ್ಚು ಬೆಲೆ ಬಾಳುವಂತಹ ಪ್ರದೇಶದಲ್ಲಿ ಈ ಸೈಟ್ಗಳ ಹಂಚಿಕೆಯನ್ನು ಮಾಡಲಾಗಿದೆ ಅಂತ. ಅಂದರೆ ಹೆಚ್ಚು ಯಾವ ಜಾಗದಲ್ಲಿ ಅವ್ರ ಜಮೀನು ಹೋಗಿದ್ದು ಅದೇ ಪ್ರದೇಶದಲ್ಲಿ ಅದೇ ಬಡಾವಣೆಯಲ್ಲಿ ಅವ್ರಿಗೆ ಕೊಡೋ ಬದಲಿಗೆ ಬೇರೆಯದ್ದೇ ಪಾಶ್ ಆಗಿರುವಂತಹ ಬಡಾವಣೆಯಲ್ಲಿ ಅವರಿಗೆ ಜಮೀನನ್ನು ಹಂಚಿಕೆ ಮಾಡಲಾಗಿದೆ. ಸಿಎಂ ಆಪ್ತ ಸಹಾಯಕರಾಗಿದ್ದ ದಿನೇಶ್ ಪ್ರಭಾವವೂ ಕೂಡ ಇಲ್ಲಿ ಇತ್ತು ಅಂತ ಹೇಳುವಂಥದ್ದನ್ನ ಉಲ್ಲೇಖ ಮಾಡಲಾಗಿದೆ. CT ಕುಮಾರ್ ಅಂತ ಹೇಳ್ತೀವಿ, ಅದೇ ದಿನೇಶ್ ಅವರ ಪ್ರಭಾವವೂ ಕೂಡ ಇದರಲ್ಲಿತ್ತು. 2010ರಲ್ಲಿ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಜಮೀನನ್ನ ದಾನದ ಮೂಲಕವಾಗಿ ಅವರ ಅಣ್ಣ ಕೊಡ್ತಾರೆ, ಮಲ್ಲಿಕಾರ್ಜುನ ಸ್ವಾಮಿಯವರು ಕೊಡ್ತಾರೆ. ಈ ಜಮೀನನ್ನು ದಾನವಾಗಿ ಕೊಡ್ತಾರೆ. ಅವರು ಮಲ್ಲಿಕಾರ್ಜುನ ಸ್ವಾಮಿಯವರು ಜಮೀನನ್ನು ಖರೀದಿ ಮಾಡಿ 6 ವರ್ಷಗಳ ನಂತರ ಇದನ್ನು ಕೊಡ್ತಾರೆ ಅಂತೇಳಿ. ಮತ್ತು ಮಲ್ಲಿಕಾರ್ಜುನ ಸ್ವಾಮಿಯವರು ಜಮೀನನ್ನು ಖರೀದಿ ಮಾಡುವ ಸಂದರ್ಭದಲ್ಲಿನೇ ಮೂಡಾದವರು ಆಲ್ರೆಡಿ ಅಲ್ಲಿ ಸೈಟ್ಗಳನ್ನು ಬೇರೆ ಬೇರೆಯವರಿಗೆ ಹಂಚಿಕೆ ಮಾಡಲಾಗಿತ್ತು. ಅಷ್ಟಾದರೂ ಕೂಡ ಮಲ್ಲಿಕಾರ್ಜುನ ಸ್ವಾಮಿಯವರು ಇಲ್ಲಿ ಯಾವುದೇ ರೀತಿಯಾಗಿ ಆ ಸೈಟ್ಗಳನ್ನು ಅಥವಾ ಆ ಜಮೀನಿನ ಪೊಸಿಷನ್ ಅಂದರೆ ಅದನ್ನು ಸ್ವಾಧೀನಪಡಿಸ್ಕೊಳ್ಳುತ್ತಾ ತನ್ನ ಹೆಸರಿಗೆ ದಾಖಲೆಗಳಲ್ಲಿ ಮಾಡಿದರೂ ಕೂಡ ಆ ಭೂಮಿಯನ್ನು ತನ್ನ ವಶದಲ್ಲಿ ಇಡುವಂತಹ ರೀತಿಯಲ್ಲಿ ಅವ್ರು ಯಾವುದೇ ರೀತಿಯಿಂದ ಕೆಲಸಕ್ಕೆ ಮುಂದಾಗಿರಲಿಲ್ಲ. ಅದು ಇದೆಯಾ ಇಲ್ವಾ ಅಂತ ಚೆಕ್ ಕೂಡ ಮಾಡೋಕೆ ಹೋಗಲಿಲ್ಲ ಅಂತೇಳಿ 2014ರಲ್ಲಿ ಬದಲಿ ಸೈಟ್ಗೆ ಮೂಡಾಗಿ ಸಿಎಂ ಪತ್ನಿಯವರು ಪತ್ರವನ್ನು ಬರೆದಿದ್ದಾರೆ. ಅದಕ್ಕೆ ಡೇಟ್ ಕೂಡ ಉಲ್ಲೇಖ ಮಾಡಿದ್ದಾರೆ, ಯಾವತ್ತು ಅವರು ಪತ್ರ ಬರೆದರು ಅಂತೇಳಿ. 2014ರಲ್ಲಿ ಸಿದ್ದರಾಮಯ್ಯನವರು ಆಗ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ರು ಅನ್ನುವಂತಹ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು ಸೈಟ್ ಹಂಚಿಕೆಯ ವೇಳೆ ಯತೀಂದ್ರ ಮೂಡಾ ಮಂಡಳಿಯಲ್ಲಿ ಇದ್ರು ಅಂತೇಳಿ 2020ರಲ್ಲಿ ಸೈಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ 2ನೇ ಬಾರಿ ಅವರು ಪತ್ರ ಏನು ಬರೀತಾರೆ. ಆ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಡಾಕ್ಟರ್ ಯತೀಂದ್ರ ಅವರು ಮೂಡಾ ಮಂಡಳಿಯ ಸದಸ್ಯರಾಗಿರ್ತಾರೆ, ಶಾಸಕರಾಗಿ ಸದಸ್ಯರಾಗಿರ್ತಾರೆ. ಆದರೆ ಇಲ್ಲಿ ಬರುವಂಥ ಒಂದು ಸಹಜವಾದಂಥ ಅನುಮಾನ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಹೆಚ್ಚು ಪ್ರಭಾವಶಾಲಿ ಆಗಿದ್ರು ಅಥವಾ ಅವರ ಮಗ ಮೂಡಾದ ಮಂಡಳಿ ಸದಸ್ಯರಾಗಿದ್ದಾಗ ಹೆಚ್ಚು ಪ್ರಭಾವಶಾಲಿ ಆಗಿದ್ರು ಅನ್ನೋಂಥ ಅನುಮಾನ ಯಾರಿಗಾದ್ರೂ ಕೂಡ ಬರುತ್ತೆ. ಆ ವಿಚಾರ ಇದ್ದೇ ಇದೆ. ಇನ್ನು ದಾಖಲೆ ತಿರುಚಿ ಪ್ರಭಾವವನ್ನು ಬೀರಿ 14 ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಇಲ್ಲಿ ಉಲ್ಲೇಖ ಇದೆ. ಕೃಷಿ ಜಮೀನು ಅಂತ ತೋರಿಸಿ ಜಾಗವನ್ನು ಖರೀದಿ ಮಾಡಲಾಗಿದೆ. ಖರೀದಿ ವೇಳೆ ಏನು ಹೇಳಿದ್ದಾರೆ, ಇದನ್ನು ಡಿನೋಟಿಫಿಕೇಶನ್ ಮಾಡುವ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ, ಇದು ನಮಗೆ ಬೇಕು ಅಂತ ಹೇಳಿ, ಇದು ಕೃಷಿ ಜಮೀನು ಅಂತೇಳಿ. ಡಿನೋಟಿಫಿಕೇಶನ್ ಆಗಿರುವಂಥದ್ದು 1998ರಲ್ಲಿ, ಅದಾದ ಮೇಲೆ 2004ರಲ್ಲಿ ಖರೀದಿ ಆಗುತ್ತೆ. ಖರೀದಿ ಆಗುವ ಸಂದರ್ಭದಲ್ಲೇ ಸೈಟ್ ಹಂಚಿಕೆ ಆಗಿರುತ್ತೆ. ಅಷ್ಟಾದರೂ ಕೂಡ ಇದು ಕೃಷಿ ಜಮೀನು ಅಂತೇಳಿ ಉಲ್ಲೇಖ ಮಾಡ್ಕೊಳ್ತಾರೆ. ಹಿಂದಿನ ಮೂಡಾ ಆಯುಕ್ತ ನಟೇಶ್ ಸ್ವ ಇಚ್ಛೆಯಿಂದ ಇಲ್ಲಿ 50-50 ಅನುಪಾತದಲ್ಲಿ ಸೈಟ್ಗಳನ್ನು ಹಂಚಿಕೆ ಮಾಡ್ಕೊಂಡಿರುವಂಥದ್ರ ಬಗ್ಗೆ, ಮಾಡಿಕೊಟ್ಟಿರೋದ್ರ ಬಗ್ಗೆಯೂ ಕೂಡ ಉಲ್ಲೇಖವನ್ನು ಮಾಡಲಾಗಿದೆ ಈ ಒಂದು ವರದಿಯಲ್ಲಿ. ಅಂದರೆ ಮೂಡಾ ಹಗರಣದ ಬಗ್ಗೆ ತನಿಖೆ ನಡೆಸಿರ್ತಕ್ಕಂಥ ಇಡಿ ಅವರು ಕಳಿಸಿರುವಂತಹ ಪತ್ರದಲ್ಲಿ ಈ ಎಲ್ಲ ಅಂಶಗಳು ಉಲ್ಲೇಖ ಆಗಿದ್ದಾವೆ. ಹಿಂದಿನ ಮೂಡಾ ಆಯುಕ್ತ ನಟೇಶ್ ಅವರು ಸ್ವ ಇಚ್ಛೆಯಿಂದ ಇದನ್ನೆಲ್ಲವನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿರುವಂಥ ಅಂಶ. ಆದರೆ ಯಾವಾಗ ಇಡಿಯಿಂದ ಇಂಥದ್ದೊಂದು ಪತ್ರ ಲೋಕಾಯುಕ್ತಕ್ಕೆ ರವಾನೆ ಆಯಿತು, ಸಹಜವಾಗಿ ಇದು ರಾಜಕೀಯವಾಗಿ ಸಂಚಲನವನ್ನು ಮೂಡಿಸಿದೆ. ರಾಜಕೀಯ ಸಂಚಲನಕ್ಕೆ ಕಾರಣ ಆಗಿರುತ್ತದೋ ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ಇಡಿ ಯಾವುದೇ ಕ್ಷಣದಲ್ಲಿ ಬೇಕಿದ್ರೂ ಕೂಡ ನೋಟಿಸ್ ಕೊಡಬಹುದು, ವಿಚಾರಣೆಗೆ ಬನ್ನಿ ಅಂತ ಕರಿಬಹುದು, ನಿಮ್ಮ ಪಾತ್ರದ ಬಗ್ಗೆ ವಿವರಿಸಿ ಅಂತ ಕೇಳಬಹುದು, ನಿಮ್ಮ ಪಾತ್ರ ಇದರಲ್ಲಿ ಇದೆ ಅನ್ನುವಂಥದ್ದನ್ನು ಅವರನ್ನು ವಿಚಾರಣೆಗೆ ಒಳಪಡಿಸ್ಬೋದು. ಈ ಎಲ್ಲ ಕೆಲಸವನ್ನು ಇಡಿ ಮಾಡ್ಬೋದು. ಹೀಗಾಗಿ ಇಡಿ ಸಿದ್ದರಾಮಯ್ಯನವರಿಗೆ ನೋಟಿಸ್ ಕೊಡುವಂಥ ಸಾಧ್ಯತೆ ಇದೆ. ಸಿಎಂ ಪತ್ನಿ ಪಾರ್ವತಿಯವರಿಗೂ ಕೂಡ ಇಡಿ ಅವರು ನೋಟಿಸ್ ಕೊಡ್ಬೋದು. ಯಾಕೆಂದರೆ ಸಿದ್ದರಾಮಯ್ಯನವರಿಗೆ ಬರಬೇಕು ಅಂತ ಹೇಳಿದರೆ ಸಿದ್ದರಾಮಯ್ಯನವರ ಪತ್ನಿಯವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲೇಬೇಕಾಗತ್ತೆ. ಇಲ್ಲದೆ ಹೋದರೆ ಹೇಗೆ ಮಲ್ಲಿಕಾರ್ಜುನ ಸ್ವಾಮಿಯವರಿಂದ ಪಾರ್ವತಿಯವರಿಗೆ ಬಂತು, ಆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರ ಇನ್ಫ್ಲುಯೆನ್ಸ್ ಇರಲೇಬೇಕಾಗುತ್ತೆ. ಆದರೆ ದಾಖಲೆಗಳಲ್ಲಿ ಪಾರ್ವತಿಯವರ ಪತ್ರಗಳ ಉಲ್ಲೇಖ ಇರೋದ್ರಿಂದ ಅವ್ರನ್ನೂ ಕೂಡ ವಿಚಾರಣೆಗೆ ನಡೆಸ್ಬೋದು. ಇನ್ನು ಸಿಎಂ ವಿರುದ್ಧ ಭ್ರಷ್ಟಾಚಾರ ಆರೋಪಗಳು ಇಲ್ಲ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿ ಈಗ ಕಾಂಗ್ರೆಸ್ನವರು ಹೇಳ್ತಾ ಇರತಕ್ಕಂತಹ ವಿಚಾರ. ಸಿಎಂ ರಾಜಕೀಯ ಜೀವನಕ್ಕೆ ಇದು ಕಪ್ಪು ಚುಕ್ಕೆ ಅನ್ನುವಂಥದ್ರ ಬಗ್ಗೆ
ಈಗಾಗಲೇ ಆ ಕಪ್ಪು ಚುಕ್ಕೆ ಯಾವಾಗ ಅವರು ಲೋಕಾಯುಕ್ತದ ತನಿಖೆಯನ್ನು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಹೋಗಿ ಎದುರಿಸಿದ್ರು, ಅಲ್ಲಿಗೆ ಆ ಕಪ್ಪು ಚುಕ್ಕೆ ಅಂಟಿಕೊಂಡಂಗೆ ಆಗಿದೆ. ಈಗ ಸಿಎಂ ರಾಜೀನಾಮೆಗೆ ಒತ್ತಡ ಹೆಚ್ಚಳ ಆಗುವಂತಹ ಸಾಧ್ಯತೆಯು ಕೂಡ ದಟ್ಟವಾಗಿ ಗೋಚರಿಸ್ತಾ ಇದೆ. ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು ಮುಖ್ಯಮಂತ್ರಿ ಹುದ್ದೆಗೆ ಅನ್ನುವಂತಹ ಒತ್ತಡ ಹೆಚ್ಚಾಗ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಗೆ ಇದು ದೊಡ್ಡ ಅಸ್ತ್ರವಾಗಿಯೂ ಕೂಡ ಬಳಕೆ ಆಗಬಹುದು. ಬಿಜೆಪಿ ಇದನ್ನ ದೊಡ್ಡ ಅಸ್ತ್ರವಾಗಿ ಸಿದ್ದರಾಮಯ್ಯನವರ ವಿರುದ್ಧ, ಕಾಂಗ್ರೆಸ್ನ ವಿರುದ್ಧ ಬಳಕೆಯನ್ನ ಮಾಡಬಹುದು. ರಾಜೀನಾಮೆ ಕೊಡುವ ಸನ್ನಿವೇಶ ಕೂಡ ಬರಬಹುದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಒಂದು ವೇಳೆ ಇಡಿಯವರು ಕೇವಲ ವಿಚಾರಣೆ ನಡೆಸಿ ಕಳಿಸಿದ್ರೆ ಲೋಕಾಯುಕ್ತ ಹೇಗೆ ವಿಚಾರಣೆ ನಡೆಸಿದ್ರು ಅಷ್ಟಕ್ಕೆ ಸೀಮಿತ ಆಗ್ಬೋದು. ಆದರೆ ಇಡಿ ಒಂದು ವೇಳೆ ಸಿದ್ದರಾಮಯ್ಯನವರ ಬಂಧನಕ್ಕೆ ಮುಂದಾಯಿತು ಅಂತ ಹೇಳಿ ಆದರೆ ಆಗ ಸಿದ್ದರಾಮಯ್ಯನವರು ಅನಿವಾರ್ಯವಾಗಿ ರಾಜೀನಾಮೆ ಕೊಡಲೇಬೇಕಾಗುತ್ತೆ. ಸಿದ್ದರಾಮಯ್ಯನವರನ್ನ ಒಪ್ಪಿಸಿ ರಾಜೀನಾಮೆ ಪಡೆಯುವಂತಹ ಸಾಧ್ಯತೆಯೂ ಕೂಡ ಇದೆ. ಕಾಂಗ್ರೆಸ್ನವರು ಅವರ ಮನವೊಲಿಕೆ ಮಾಡಿ ರಾಜೀನಾಮೆಯನ್ನು ಪಡ್ಕೊಳ್ಬೋದು. ರಾಜೀನಾಮೆ ನೀಡದೆ ಇಡಿ ವಿಚಾರಣೆ ಎದುರಿಸುವಂತಹದ್ದು ಕೂಡ ಆಪ್ಷನ್ ಇದ್ದೇ ಇದೆ ಅವರಿಗೆ. ರಾಜೀನಾಮೆ ಕೊಡದೇನೆ ಇಡಿಯ ವಿಚಾರಣೆಯ ಹಂತದಲ್ಲಿ ಎದುರಿಸಬಹುದು. ಜನತಾ ನ್ಯಾಯಾಲಯ ತೀರ್ಪು ಮುಖ್ಯ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ಕೊಂಡಿದ್ದಾರೆ. ಈಗಾಗಲೇ 3ಕ್ಕೆ 3 ಕ್ಷೇತ್ರಗಳಲ್ಲಿ ಚುನಾವಣೆಯನ್ನು ಗೆದ್ದಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಿದ್ದರಾಮಯ್ಯನವರಲ್ಲಿ ಅದೇ ವಿಶ್ವಾಸ ಇದೆ. ಅವರೊಂದು ಮಾತನ್ನು ನಾವು ಸಂದರ್ಶನ ಮಾಡೋ ಸಂದರ್ಭದಲ್ಲೂ ಕೂಡ ನ್ಯೂಸ್ 18 ಜೊತೆ ಮಾತನಾಡ್ತಾ ಅವರೊಂದು ಮಾತನ್ನು ಹೇಳಿದರು ಸಿದ್ದರಾಮಯ್ಯನವರು. ನನ್ನ ವಿರುದ್ಧ ಈ ಪ್ರಕರಣ ಬಂದ ನಂತರ ನನ್ನ ಪಾಪ್ಯುಲಾರಿಟಿ ಜಾಸ್ತಿ ಆಗಿದೆ, ಜನ ನನ್ನನ್ನು ಬೆಂಬಲಕ್ಕೆ ನಿಂತಿದ್ದಾರೆ ಅನ್ನೋಂಥ ಮಾತನಾಡಿದ್ರು. ಈಗ 3ಕ್ಕೆ 3 ಚುನಾವಣೆ ಗೆದ್ದಿರುವಂಥದ್ದು ಸಹಜವಾಗಿ ಅವರಿಗೆ ಅಂಥದ್ದೊಂದು ಶಕ್ತಿಯನ್ನು ಕೊಟ್ಟಿದೆ ಅನ್ನೋದು ಅವರ ವಿಶ್ವಾಸ. ಇನ್ನು ಯಾವಾಗ ಇಡಿ ಇಂಥದ್ದೊಂದು ಪತ್ರವನ್ನು ಲೋಕಾಯುಕ್ತಕ್ಕೆ ಬರೆದಿದ್ದು, ಇದರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ತೋರಿಸ್ತೀನಿ. ನಾಳೆ ಕೇಸ್ ಬರ್ತಾ ಇದೆ. ನಾವು ಹಾಕಿರ್ತಕ್ಕಂಥ ಕೇಸು ಇಟ್ ಈಸ್ ರಾಜಕೀಯ ಪ್ರೇರಿತ, ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ಇಡಿಯವರು ಅವರಿಗೆ ಫಸ್ಟ್ ಆಫ್ ಆಲ್ ತನಿಖೆ ಮಾಡಲಿಕ್ಕೆ ಅಧಿಕಾರನೇ ಇಲ್ಲ. ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು. ರಾಜಕೀಯವಾಗಿ ಅವರು ಈ ಕೇಸನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ, ಗೊತ್ತಾಯ್ತಾ? ಉದ್ದೇಶ ಟೋಟಲಿ 100% ರಾಜಕೀಯ. ಬಿಜೆಪಿಯವರು ಇಲ್ಲದ ಸಲ್ಲದ ಆರೋಪಗಳನ್ನು ಮುಂಚಿತವಾಗಿ ಮಾಧ್ಯಮಕ್ಕೆಲ್ಲ ಬಿಡ್ತಾ ಇದ್ದಾರೆ. ಹೌ ಕ್ಯಾನ್ ಈ ಸಂದರ್ಭದಲ್ಲಿ ಎನಿ ಎನ್ಕ್ವೈರಿ ಗುಪ್ತವಾಗಿ ನಡೆಯುವಂಥದ್ದು ಏನಾದ್ರು ಕೋರ್ಟ್ಗೆ ಸಲ್ಲಿಸಬೇಕು. ಕೋರ್ಟ್ಗೆ ಸಲ್ಲಿಸದೆ ಮೀಡಿಯಾಗೆ ರಿಲೀಸ್ ಮಾಡ್ತೀನಿ ಅಂತಂದರೆ ಅದರಿಂದ ಅರ್ಥ ಆಗ್ತದೆ ಎಷ್ಟು ಡಿಪ್ರೆಷನ್ನಲ್ಲಿದ್ದಾರೆ, ಡಿಸ್ಟರ್ಬ್ ಆಗಿದ್ದಾರೆ ಅಂಥೇಳಿ. ಸೊ ಅದರಿಂದ ಏನು ಇಲ್ಲ ಅನ್ನೋದು ಕೂಡ ಅರ್ಥ ಆಗ್ತಾ ಇದೆ. ಆದರೂ ಚಿಂತೆ ಇಲ್ಲ. ನಮ್ಮ ಡ್ಯೂಟಿ, ನಮ್ಮ ಹೋರಾಟ, ನಮಗೆ ನ್ಯಾಯಾಲಯಗಳಲ್ಲಿ ನಂಬಿಕೆ ಇದೆ. ನಮ್ಮ ಪಕ್ಷ ಮತ್ತು ಸರ್ಕಾರ ಒಟ್ಟಿಗೆ ಸೇರಿ ಹೋರಾಟ ಮಾಡ್ತಾರೆ. ಹೀಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ತನಿಖೆಯ ನಂತರ ಅದರ ಲೋಕಾಯುಕ್ತಕ್ಕೆ ಬರೆದಿರುವಂತಹ ಪತ್ರ ಇದು ಬಿಜೆಪಿಯವರಿಗೆ ದೊಡ್ಡ ಅಸ್ತ್ರವಾಗಿ ಕೂಡ ಸಿಕ್ಕಿದೆ. ಅವರು ಹೇಳ್ತಿದ್ದಾರೆ ಇಲ್ಲಿ ಸಿಎಂ ಪತ್ನಿಗೆ ನೀಡಿರುವಂತಹ 14 ಅಷ್ಟೇ ಅಲ್ಲ, ಇನ್ನೂ ಅಕ್ರಮಗಳು ಇರುವಂಥದ್ದು ಕೂಡ ಇಡಿಯ ಈ ಒಂದು ತನಿಖೆಯ ಸಂದರ್ಭದಲ್ಲಿ ಗೋಚರಿಸಿದೆ. ಬಹಳಷ್ಟು ಅಕ್ರಮಗಳು ಬಗೆದಷ್ಟು ಸಿಗ್ತಾ ಇರುವಂಥದ್ದು ಕೂಡ ಗೋಚರಿಸ್ತದೆ. ಮೂಡಾದಿಂದ 1095 ಸೈಟ್ಗಳ ಅಕ್ರಮ ಹಂಚಿಕೆ ಆಗಿದೆ ಅನ್ನುವಂಥದ್ದನ್ನ ಇಡಿ ತನ್ನ ತನಿಖೆಯಲ್ಲಿ ಫೈಂಡ್ ಔಟ್ ಮಾಡಿದೆ. 700 ಕೋಟಿ ರೂಪಾಯಿ ಮೌಲ್ಯದ ಸೈಟ್ಗಳ ಹಗರಣದ ಉಲ್ಲೇಖವನ್ನು ಇದರಲ್ಲಿ ಮಾಡಲಾಗಿದೆ. ಸುಮಾರು 700 ಕೋಟಿ ರೂಪಾಯಿಗಳ ಹಗರಣ ಇದು ಅಂತ ಹೇಳಿ. ಹೈಟೆಕ್ ಕಾರು ಕೊಟ್ಟವರಿಗೆ ಮೂಡಾ ಸೈಟ್ನ ಹಂಚಿಕೆಯನ್ನು ಮಾಡಿದ್ದಾರೆ ಅಂತೇಳಿ. ಆದರೆ ಯಾವ ಸ್ವರೂಪದಲ್ಲಿ ಇಲ್ಲಿ ಮೂಡಾದಲ್ಲಿ ಹಗರಣ ನಡೆದಿದೆ ಅಂತೇಳಿ 5,000 ಸೈಟ್ಗಳ ಪೈಕಿ 1946 ಸೈಟ್ಗಳ ದಾಖಲೆಗಳೇ ಸರಿಯಾಗಿ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಸರಿಯಾಗಿ ಇಲ್ಲ. ಎಲ್ಲ ಅಕ್ರಮ ಸೈಟ್ಗಳ ಹಂಚಿಕೆ ಬಗ್ಗೆಯೂ ಕೂಡ ತನಿಖೆ ಆಗಬೇಕಾಗಿದೆ ಅನ್ನುವಂಥದ್ದನ್ನು ಇಡಿ ಕೂಡ ಉಲ್ಲೇಖ ಮಾಡಿದೆ ತನ್ನ ತನಿಖೆಯ ಸಂದರ್ಭದಲ್ಲಿ. ಸೈಟ್ ಪಡೆದಿರುವ ಎಲ್ಲ ರಾಜಕೀಯ ನಾಯಕರಿಗೂ ಕೂಡ ಇದರಿಂದಾಗಿ ನಡುಕ ಶುರುವಾಗ್ತಾ ಇದೆ. ಏನೇನಾಗಿದೆ, ಯಾವ ಸ್ವರೂಪದಲ್ಲಿ ಆಗಿದೆ ಅನ್ನುವಂತಹ ಅಂಶವೂ ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಆಗಿರುವಂತಹ ಬಿ.ವೈ. ವಿಜೇಂದ್ರ ಅವರು ಮಾತನಾಡಿದ್ದಾರೆ. ತೋರಿಸ್ತೀನಿ. ಧರ್ಮ ಸಂಕಟದಿಂದ, ಭ್ರಷ್ಟಾಚಾರದಿಂದ ತಪ್ಪಿಸ್ಕೊಳ್ಬೇಕು, ಆರೋಪದಿಂದ ತಪ್ಪಿಸ್ಕೋಬೇಕು ಅಂತೇಳಿ 14 ನಿವೇಶನಗಳನ್ನ ಹಿಂದಿರುಗಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಕದ್ದ ಮಾಲನ ವಾಪಸ್ ಕೊಟ್ಟರೂ ಸಹ ಆರೋಪದಿಂದ ಮುಕ್ತರಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನಿಖೆ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಸತ್ಯ ಹೊರಗೆ ಬರ್ತದೆ. ಹೀಗೆ
ಬಿಜೆಪಿಯವರು ಒಂದು ಕಡೆಯಲ್ಲಿ ಆರೋಪವನ್ನು ಮುಂದುವರಿಸಿದ್ದಾರೆ, ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ವಿರುದ್ಧ ಮತ್ತಷ್ಟು ಅಕ್ರಮಗಳನ್ನು ಚಾರ್ಜ್ ಶೀಟನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿದ್ದಾರೆ. ವಿಶೇಷವಾಗಿ ಗೃಹ ಮಂತ್ರಿ ಹಾಗೆಯೇ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಪೊನ್ನಣ್ಣ ಅವರು ಕೂಡ ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಕೂಡ ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಕೇಂದ್ರ ಸರ್ಕಾರದ ಏಜೆನ್ಸಿ ಆಗಿರ್ತಕ್ಕಂಥ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಡಿ ಅವರು ಲೋಕಾಯುಕ್ತದವರಿಗೆ ಪತ್ರದ ಮೂಲಕ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವರು ಇನ್ವೆಸ್ಟಿಗೇಟ್ ಮಾಡಿರ್ತಕ್ಕಂಥ ವಿಚಾರಗಳನ್ನು ಕೂಡ ಲೋಕಾಯುಕ್ತದವರಿಗೆ ಪ್ರಸ್ತಾಪ ಮಾಡಿದ್ದಾರೆ. ಯಾವುದೇ ತನಿಖೆ ಕಾನೂನಾತ್ಮಕವಾಗಿ ನೋಡೋದಾದ್ರೆ ಒಂದೇ ವಿಷಯದಲ್ಲಿ ಎರಡು ಏಜೆನ್ಸಿಗಳು ಸೈಮಲ್ಟೇನಿಯಸ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ, ಕಾನೂನಿನಲ್ಲಿ ಅವಕಾಶ ಇಲ್ಲ. ಎಲ್ಲೆಲ್ಲಿ ರಾಜ್ಯ ಬಿಜೆಪಿ ದುರ್ಬಲವಾಗಿದೆ, ಸಂಕಷ್ಟದಲ್ಲಿದೆ, ಎಲ್ಲಿ ಅವರು ಸಂಘಟನೆ ಇಲ್ಲ, ಆ ರಾಜ್ಯಗಳಲ್ಲಿ CBI, IT, EDಯನ್ನು ಇವರು ಛೂ ಬಿಡ್ತಾರೆ. ತಮಿಳುನಾಡು, ಕೇರಳ, ಡೆಲ್ಲಿ, ಜಾರ್ಖಂಡ್, ಕರ್ನಾಟಕದಲ್ಲಿ ಕೂಡ ಇದು ಅದೇ ನಡೆದಿದೆ. ಒಂದು ಹೆಜ್ಜೆ ಮುಂದೆ ಹೋಗಿ ಗವರ್ನರ್ ಕಚೇರಿಯನ್ನು ಕೂಡ ದುರುಪಯೋಗ ಮಾಡಿರೋದನ್ನು ನಾವು ನೋಡಿದ್ದೇವೆ. ಇಂಥ ಸಂದರ್ಭದಲ್ಲಿ ಇವರು ಬರೆದಿರುವಂಥ ಮಾಹಿತಿ ಕೊಡ್ತಾ ಇದ್ದೀವಿ ನಾವು 66(2) ಅಂತ ಹೇಳ್ತಾರೆ. ಯಾರಿಗೆ, ಯಾವ ಸಂಸ್ಥೆ ಇವತ್ತು ಶೆಡ್ಯೂಲ್ಡ್ ಅಫೆನ್ಸ್ ಅನ್ನ ತನಿಖೆ ಮಾಡ್ತಾ ಇದ್ದಾರೆ, ಯಾವ ಕ್ರೈಮ್ ಅನ್ನ ತನಿಖೆ ಮಾಡ್ತಾ ಇದ್ದಾರೆ, ಅವರಿಗೆ ಇವ್ರು ಮಾಹಿತಿ ಕೊಡೋದು. ಅವರ ಮಾಹಿತಿ ಮೇಲೆ ಇವ್ರು ತನಿಖೆ ಮಾಡಬೇಕೆ ಹೊರತು ಇವ್ರು ಅವ್ರಿಗೆ ಮಾಹಿತಿ ಕೊಡುವಂಥ ಪ್ರಶ್ನೆ ಉದ್ಭವನ ಆಗದೆ. ಇವ್ರು ಕೊಟ್ಟಿರುವಂಥ ಇವತ್ತು ಇಡಿ ಬಿಜೆಪಿಯ ಒಂದು ಅಂಗಸಂಸ್ಥೆ ಆಗಿದೆ. ಈ ಅಂಗಸಂಸ್ಥೆ ಕೆಲಸ ಏನು ಅಂದರೆ ರಾಜಕೀಯ ವಿರೋಧಿಗಳನ್ನು ಬಲಿ ಹಾಕೋದು. ಇಡೀ ದೇಶದಲ್ಲಿ ಅವರು ಅದೇ ಮಾಡಿದ್ದಾರೆ. ಎಲ್ಲೆಲ್ಲಿ ಅಪೋಸಿಷನ್ ಪಾರ್ಟಿ ಇದೆ, ಅದು ವೆಸ್ಟ್ ಬೆಂಗಾಲಲ್ಲಿ, ತಮಿಳುನಾಡಲ್ಲಿ, ಕೇರಳದಲ್ಲಿ, ಡೆಲ್ಲಿಯಲ್ಲಿ, ಪಂಜಾಬಲ್ಲಿ, ಛತ್ತೀಸ್ಗಢ ತಗೊಳ್ಳಿ, ಜಾರ್ಖಂಡ್ ತಗೊಳ್ಳಿ, ಎಲ್ಲ ಕಡೆನೂ ಬರೀ ಅಪೋಸಿಷನ್ ಪಾರ್ಟಿಯವರ ಮೇಲೆ ಕೇಸ್ ಹಾಕೋದು. ಇಲ್ಲಿವರೆಗೂ ಇಡಿ ಎಷ್ಟು ಕೇಸ್ ಹಾಕಿದೆ, ಅದರಲ್ಲಿ ಹೀಗೆ ಕಾಂಗ್ರೆಸ್ನವ್ರಿಗೆ ಇದು ಆರೋಪ ಮಾಡೋದಕ್ಕೆ ಅಸ್ತ್ರವಾಗಿದೆ. ಬಿಜೆಪಿಯವರಿಗೆ ಸಿದ್ದರಾಮಯ್ಯನವರ ಮೇಲೆ ಬೀಳೋದಕ್ಕೂ ಕೂಡ ಒಂದು ಅಸ್ತ್ರವಾಗಿ ಸಿಕ್ಕಿದೆ. ಆದರೆ ಅಸಲಿಗೆ ಇಡಿ ಲೋಕಾಯುಕ್ತಕ್ಕೆ ಬರೆದಿರುವಂತಹ ಪತ್ರದ ಮೂಲಕವಾಗಿ ಲೋಕಾಯುಕ್ತ ನಡೆಸಿರುವಂತಹ ತನಿಖೆ ಅದು ಅಂತಿಮ ಹಂತದಲ್ಲಿರುವಾಗ ಈ ಪತ್ರವನ್ನು ಬರೆದಿರುವಂಥ ಉದ್ದೇಶ ಏನು ಮತ್ತು ಇದು ಯಾವ ತಿರುವನ್ನು ಮುಂದೆ ಪಡ್ಕೊಳ್ಳುತ್ತೆ ಅನ್ನೋದನ್ನು ಕುತೂಹಲದಿಂದ ನೋಡಬೇಕಾಗಿದೆ. ಇನ್ನು ಚಿತ್ರರಂಗದ ಎರಡನೇ ಸುದ್ದಿ ಕಡೆಗೆ ಹೋಗೋಣ. ರೆಬೆಲ್ಸ್ ಟೀಮ್ ಜಗ್ತಿಲ್ಲ, BYV ಬಿಡ್ತಿಲ್ಲ. ಅಶೋಕ್ಗೆ ಹೈ ಬುಲಾವ್ ಯಾಕೆ? ಶಿಸ್ತು ಸಮಿತಿಗೆ ದೂರು ಕೊಡ್ತಿದ್ರ ಯತ್ನಾಳ್. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಮುಗಿಯದ ಗುದ್ದಾಟ. ರಾಜ್ಯ ಬಿಜೆಪಿಯವ್ರದ್ದು ನಿಜಕ್ಕೂ ಕೂಡ ಆಡಳಿತದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಏನಾದರೂ ಗುದ್ದಾಟ ನಡೆದ್ರೆ ಅದು ಸರ್ವೇ ಸಾಮಾನ್ಯ, ಅಧಿಕಾರಕ್ಕಾಗಿ ಅಂತ ಹೇಳ್ಬೋದು. ಆದರೆ ಪ್ರತಿಪಕ್ಷದಲ್ಲಿ ಇದ್ದುಕೊಂಡು ಕೂಡ ಈ ಲೆವೆಲ್ನಲ್ಲಿ ಒಬ್ಬರ ವಿರುದ್ಧ ಮತ್ತೊಬ್ಬರು ಕತ್ತಿ ಮಸೀತಿದ್ದಾರೆ, ಮಾತಿನ ಮಲ್ಲ ಯುದ್ಧವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಆದರೆ ಇದು ಎಲ್ಲಿವರೆಗೆ ಹೋಗ್ತಿದೆ ಅನ್ನೋಂಥದ್ದಕ್ಕೆ ಒಂದು ರೀತಿಯಂಥ ನಾನ್ ಸ್ಟಾಪ್ ಗುದ್ದಾಟವಾಗಿ ಮುಂದುವರೆದಿದೆ. ರಾಜ್ಯ ಬಿಜೆಪಿಯಲ್ಲಿ ಮುಗಿಯದ ಗುದ್ದಾಟ. ದೆಹಲಿಯಲ್ಲೇ 3 ಪ್ರತ್ಯೇಕ ಟೀಮ್ಗಳು ಆಟವನ್ನು ಆಡ್ತಾ ಇದ್ದಾವೆ. ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಯನ್ನು ನೋಡ್ತಾ ಹೋದರೆ ಇವರ ಗುದ್ದಾಟ ಸದ್ಯಕ್ಕೆ ಮುಗಿಯೋ ಲಕ್ಷಣವೂ ಕಾಣ್ತಾ ಇಲ್ಲ. ಅಷ್ಟೇ ಅಲ್ಲದೆ ದೆಹಲಿಯಲ್ಲಿ ಸಪ್ರೇಟ್ ಆದಂಥ ಒಂದು ಟೀಮ್ ಆಟವನ್ನು ಆಡ್ತಾ ಇದೆ. ಯತ್ನಾಳ್ ಬಗ್ಗೆ ಸಾಫ್ಟ್ ಆದ್ರ BSY ಅನ್ನುವಂಥ ಅನುಮಾನವನ್ನು ಕೂಡ ಹುಟ್ಟು ಹಾಕತ್ತೆ. ಯಡಿಯೂರಪ್ಪನವರು ಹೇಳ್ಕೊಂಡಿದ್ದಾರೆ, ಯತ್ನಾಳ್ರೇನು ಬೇರೆಯವರೆಲ್ಲ ನಮ್ಮ ಪಾರ್ಟಿಯವರೇ ಅನ್ನುವಂತಹ ರೀತಿಯಲ್ಲಿ ಯಡಿಯೂರಪ್ಪ ಅವರು ಕೂಡ ಮಾತನಾಡ್ತಿರುವಂಥ ರೀತಿಯನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆಯಲ್ಲಿ ಯತ್ನಾಳ್ ವಿಚಾರದಲ್ಲಿ ಯಡಿಯೂರಪ್ಪನವರು ಕೂಡ ಸ್ವಲ್ಪ ಸಾಫ್ಟ್ ಆಗ್ತಾ ಇದ್ದಾರಾ, ಅಥವಾ ಈಗ ಸಾಫ್ಟ್ ಆದ್ರೇ ಮುಂದೆ ಅವರ ಮೇಲೆ ಯಾವುದೇ ರೀತಿಯಾದಂತಹ ಪ್ರತ್ಯುತ್ತರವನ್ನು ಕೊಡೋದಕ್ಕೆ ಅಥವಾ ಬೇರೆ ಸ್ವರೂಪದಲ್ಲಿ ಕೌಂಟರ್ ಮಾಡೋದಕ್ಕೆ ಅವರಿಗೆ ಅವಕಾಶ ಸಿಗಬಹುದು. ಅಂಥದ್ದೊಂದು ಅವಕಾಶಕ್ಕಾಗಿ ಯಡಿಯೂರಪ್ಪನವರು ಕೂಡ ಕಾಯ್ತಾ ಇರಬಹುದು. ಯಾಕೆಂದರೆ ಅವ್ರಿಗೂ ಕೂಡ ರಾಜಕೀಯದ ಅನುಭವ ಎಲ್ಲರಿಗಿಂತ ದೊಡ್ಡದು ಇದ್ದೇ ಇದೆ. ಅವರೂ ಕೂಡ ಇಡೀ ರಾಜ್ಯವನ್ನು ಸುತ್ತಿದಂಥವರು, ರಾಜಕೀಯದ ಆಳ ಅಗಲವನ್ನು ತಿಳಿದಂಥವರು. ಅವ್ರಿಗೂ ಕೂಡ ಗೊತ್ತಿದೆ ಯಾರು ಏನು ದೂರು ಕೊಟ್ಟರೆ ಏನಾಗುತ್ತೆ ಅಂತ ಗೊತ್ತಿದೆ.
ಇನ್ನು ಯತ್ನಾಳ್ ನಡೆ ಬಹಳಷ್ಟು ಸಸ್ಪೆನ್ಸಿಂದ ಕೂಡಿರುವಂಥದ್ದು. ಅವರು ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿಯಾಗಿದ್ದಾರೆ, JPC ಚೇರ್ಮನ್ನ ಭೇಟಿಯಾಗಿದ್ದಾರೆ, ಶಿಸ್ತು ಸಮಿತಿಯವ್ರನ್ನ ಭೇಟಿಯಾಗಿದ್ದಾರೆ. ಹೀಗೆ ಒಬ್ಬರಾದ ಮೇಲೆ ಒಬ್ಬರನ್ನ ಭೇಟಿ ಅಂತೂ ಆಗಿದ್ದಾರೆ. ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ವಿಜಯೇಂದ್ರ ನಿಷ್ಠಾವಂತ ಕಾರ್ಯಕರ್ತರನ್ನು ತುಳಿತಾ ಇದ್ದಾರೆ ಅನ್ನುವಂಥದ್ದು ಯತ್ನಾಳ್ರ ಆರೋಪ. ನಿಷ್ಠಾವಂತ ಕಾರ್ಯಕರ್ತರನ್ನು ತುಳಿತಾ ಇದ್ದಾರೆ ಅಂತ ಹೇಳಿ ಹೊಂದಾಣಿಕೆ ರಾಜಕೀಯ, ಕುಟುಂಬ ರಾಜಕೀಯ ಇವೆಲ್ಲವೂ ಕೂಡ ಭಾಳ ಜೋರಾಗಿ ಸಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಿದ್ದಾರೆ. ಯಡಿಯೂರಪ್ಪ ಕುಟುಂಬದ ಬಗ್ಗೆ ಕೆಲವರು ಮಾತಾಡ್ತಿಲ್ಲ ಅನ್ನುವಂಥ ಅಂಶವನ್ನೂ ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಭ್ರಷ್ಟಾಚಾರ ಕುಟುಂಬದ ಕಪಿಮುಷ್ಟಿಯಿಂದ ಹೊರ ಬರಬೇಕು, ಇವರು ಭ್ರಷ್ಟಾಚಾರಿ ಕುಟುಂಬದವರು, ಹೀಗಾಗಿ ಅವರ ಕಪಿಮುಷ್ಟಿಯಿಂದ ಪಕ್ಷ ಹೊರಗಡೆ ಬರಲೇಬೇಕಿದೆ ಅನ್ನುವಂಥ ಅಂಶವನ್ನು ಮನದಟ್ಟು ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಯಾವ ಕಡೆಗೂ ರಾಷ್ಟ್ರೀಯ ನಾಯಕರನ್ನು ಕಳಿಸಿ ಅನ್ನುವಂಥದ್ದನ್ನು ಕೂಡ ಕೇಳ್ಕೊಂಡಿದ್ದಾರೆ. ಯತ್ನಾಳ್ರ ಒಂದು ಅನುಮಾನ ಇದೆ, ಈ ಸೆಂಟ್ರಲ್ನಿಂದ ಕಳಿಸುವಂತಹ ಉಸ್ತುವಾರಿಗಳಿದ್ದಾರಲ್ಲ ಅವರ ಬಗ್ಗೆನೇ ಒಂದು ಅನುಮಾನ ಇದೆ. ಅವ್ರು ಆ ಕಡೆಗೆ ವಾಲ್ತಾರೆ ಅಂತ, ಅವ್ರು ಜಾಸ್ತಿಯಾಗಿ ಯಡಿಯೂರಪ್ಪನವ್ರ ಕಡೆಗೇ ವಾಲ್ತಾರೆ ಅನ್ನುವಂಥದ್ರ ಬಗ್ಗೆ ಅನುಮಾನ ಇದೆ. ನಿಷ್ಠಾವಂತ ನಾಯಕರನ್ನು ಕಳಿಸಿದರೆ ದಾಖಲೆಗಳನ್ನು ಕೊಡ್ತೇನೆ ಅನ್ನುವಂತಹದ್ದನ್ನು ಕೂಡ ಹೇಳಿ ಬಂದಿದ್ದಾರೆ ಯತ್ನಾಳ್ರು. ಈ ಮೂಲಕ ಅವರು ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿಯಾಗಿರುವ ಸಂದರ್ಭದಲ್ಲೂ ಕೂಡ ಅವರ ಟೀಮನ್ನು ನಾವು ಗಮನಿಸ್ಬೋದು. ಹೇಗೆ ಅಲ್ಲಿ ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಹಾಗೆಯೇ ಯತ್ನಾಳ್ರು, BP ಹರೀಶ್ ಇವರೆಲ್ಲರೂ ಕೂಡ ಜೊತೆಯಾಗಿ ಹೋಗಿ ಭೇಟಿಯಾಗಿ ಬಂದಿರುವಂಥದ್ದು. ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿ ತೀರ್ಮಾನವನ್ನು ಕೈಗೊಳ್ಳಬೇಕು ಅನ್ನುವಂಥ ಒಂದು ಅಂಶವನ್ನು ಕೂಡ ಒತ್ತಿ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮಾತನಾಡಿದ್ದಾರೆ ಯತ್ನಾಳ್ರ ಬಗ್ಗೆ. ಯತ್ನಾಳ್ ಅವರು ಯಾರು ಹೊರಗಡೆ ಅವರಲ್ಲ, ಯಾವುದೋ ಒಂದು ಕಾರಣಕ್ಕೆ ಒಂದು ಆಕ್ರೋಶದಲ್ಲಿ ಇರ್ಬೋದು ಅವರು. ನನ್ನ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗ್ಬೇಕು ಅಂತ ನನ್ನ ಅಪೇಕ್ಷೆ, ಅಥವಾ ವಿಜಯೇಂದ್ರ ಅಪೇಕ್ಷೆ, ರಾಘವೇಂದ್ರ ಅಪೇಕ್ಷೆ ನಮ್ದು ಅದೇ ಇದೆ. ಏನೇ ಕರ್ತವ್ಯಗಳಿದ್ರು ಎದುರು ಬದುರು ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ತಗೊಂಡು ಹೋಗ್ಬೇಕು ಅಂತ ನನ್ನ ಅಭಿಪ್ರಾಯ. ಅದಕ್ಕೆಲ್ಲರೂ ಸಹಕರಿಸ್ತಾರೆ. ಈಗಾಗಲೇ BJPಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಯನ್ನು ನಾವು ನೋಡ್ತಾ ಹೋದಾಗ ಯಡಿಯೂರಪ್ಪನವರು ಬಹಳ ರಾಜಕೀಯದ ವಿಚಾರದಲ್ಲಿ ಅವರು ನೇರವಾದಂತಹ ಚುನಾವಣಾ ರಾಜಕೀಯದಿಂದ ನಿವೃತ್ತರಾಗಿದ್ರು ಕೂಡ ರಾಜಕೀಯದಲ್ಲಿ ಅವರು ಸಕ್ರಿಯರಾಗಿಯೇ ಇರ್ತಾರೆ ಮತ್ತು ರಾಜಕೀಯದಲ್ಲಿ ಯಾವ ಪಟ್ಟನ್ನು ಯಾವಾಗ ಹಾಕಬೇಕು ಆವಾಗ ಮಾತ್ರ ಹಾಕಬೇಕು ಅನ್ನೋದು ಯಡಿಯೂರಪ್ಪನವ್ರಿಗೆ ಗೊತ್ತಿರುವಂಥ ವಿಚಾರ. ಈ ಸಂಗತಿಯ ವಿಚಾರದಲ್ಲಿ ಯಡಿಯೂರಪ್ಪನವರು ಭಾಳ ಕ್ಯಾಲ್ಕುಲೇಟಿವ್ ಆಗಿ ಮಾತನಾಡಿದ್ದಾರೆ. ಯತ್ನಾಳ್ರ ವಿಚಾರದಲ್ಲೂ ಕೂಡ ಅಷ್ಟೇ ಎಲ್ಲರನ್ನು ಜೊತೆಯಾಗಿ ಸೇರಿಸ್ಕೊಂಡು ಹೋಗಬೇಕು ಅನ್ನೋಂಥ ಒಂದು ಸಲಹೆಯ ರೀತಿಯಲ್ಲಿ ತನ್ನ ಪುತ್ರನಿಗೂ ಕೂಡ ಹೇಳಿದ್ದಾರೆ. ಇಲ್ಲಿ ಮನೆಯೊಂದು 3 ಬಾಗಿಲಾಗಿರುವಂತಹ BJP, ಯಾಕಂದರೆ ಇಷ್ಟು ದಿವಸ 2 ಬಾಗಿಲು ಮಾತ್ರ ಕಾಣ್ತಿದ್ದು, ಇವತ್ತು 3ನೇ ಬಾಗಿಲು ಕೂಡ ಇವತ್ತು ದೆಹಲಿಗೆ ಹೋಗಿ ತೆರೆದುಕೊಂಡಿರುವಂಥದ್ದು ಕಾಣ್ತಾ ಇದೆ. ಅಶೋಕ್ ಅವರು ದೆಹಲಿಯಲ್ಲಿ ಹೋಗಿ ರಾಷ್ಟ್ರೀಯ ಅಧ್ಯಕ್ಷರು ಇದೇ ಸಂದರ್ಭದಲ್ಲಿ ಭೇಟಿಯಾಗಿದ್ದಾರೆ. ಇದು ಬಹಳ ಮಹತ್ವವನ್ನು ಪಡ್ಕೊಂಡಿದೆ. BJPಯಲ್ಲಿ ಆಂತರಿಕ ಕಿತ್ತಾಟ, ಅಸಮಾಧಾನ, ಒಳಬೇಗುದಿ ಇವೆಲ್ಲವೂ ಕೂಡ ಗೋಚರಿಸ್ತಾ ಇದ್ದಾವೆ. ದಿಲ್ಲಿಯಲ್ಲಿ ಯತ್ನಾಳ್, ಅಶೋಕ್ ಜೋಶಿ, ಬೀದರ್ನಲ್ಲಿ ವಿಜಯೇಂದ್ರ ಎಲ್ಲರೂ ಅವರದಾದಂತಹ ಆಟಗಳನ್ನ ಆಡ್ತಿದ್ದಾರೆ. JPC ಅಧ್ಯಕ್ಷರಿಗೆ ವಕ್ಫ್ ವರದಿಯನ್ನು ಯತ್ನಾಳ್ ನೇತೃತ್ವದ ರೆಬೆಲ್ಸ್ ಟೀಮ್ ಹೋಗಿ ಕೊಟ್ಟಿದೆ. ನೋಡಿ ಇಂಥದ್ದೆಲ್ಲ ಆಗಿದೆ ಅನ್ನೋಂಥನ್ನ ಅವ್ರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಇದು ಪಕ್ಷದ ಕೆಲಸ ಅಂತ ಅವ್ರು ಮಾಡ್ತಾ ಇದ್ದಾರೆ. JPC ಅಧ್ಯಕ್ಷರ ಭೇಟಿಗೂ ಮುಂಚಿತವಾಗಿ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ರು ರೆಬೆಲ್ಸ್. ಅವ್ರನ್ನೂ ಕೂಡ ಭೇಟಿಯಾಗಿ ಅವ್ರಿಗೂ ಕೂಡ ನೋಡಿ ನಾವು ಹೀಗೆಲ್ಲ ಕೆಲಸ ಮಾಡ್ತಿದ್ವಿ ಅನ್ನೋಂಥನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿಯಿಂದ ಮಾಹಿತಿಯನ್ನು ಪಡೆದಿದ್ದಾರೆ JP ನಡ್ಡಾ. ಇದೇ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಅವರಿಂದ JP ನಡ್ಡಾ ಅವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇದಾದ ನಂತರ ರಾಜ್ಯ BJP ಉಸ್ತುವಾರಿ ಜೊತೆಗೆ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಸಭೆಯನ್ನು ನಡೆಸಿದ್ದಾರೆ. ಏನೇನು ನಡೀತಿದೆ ಕರ್ನಾಟಕದಲ್ಲಿ ಅನ್ನೋದ್ರ ಬಗ್ಗೆ ಅವರು ಕೂಡ ವಿಚಾರ ವಿನಿಮಯವನ್ನು ಮಾಡ್ಕೊಂಡಿದ್ದಾರೆ. ರಾಜ್ಯದ ಬಣ ಸಂಘರ್ಷದ ಬಗ್ಗೆ ವಿಸ್ತೃತವಾದಂತಹ ಸಮಾಲೋಚನೆಯನ್ನು ಕೂಡ ನಡೆಸಲಾಗಿದೆ. ಯಾಕಂದರೆ ಪ್ರಹ್ಲಾದ್ ಜೋಶಿ ಅವರು ದೆಹಲಿಯಲ್ಲಿ ಕರ್ನಾಟಕದ BJP ಅತ್ಯಂತ ಹಿರಿಯ ನಾಯಕ ಮತ್ತು ಪ್ರಭಾವಿ ಮಂತ್ರಿಯೂ ಕೂಡ ಆಗಿರೋದ್ರಿಂದಾಗಿ ತಮ್ಮದೇ ಆದಂತಹ ಒಂದು ಅಭಿಪ್ರಾಯವನ್ನು ಹೈಕಮಾಂಡ್ಗೂ ಕೂಡ ಅವರು ತಿಳಿಸುವಂತಹ ಕೆಲಸವನ್ನು ಮಾಡಲೇಬೇಕಾಗುತ್ತೆ. ಬಣ ರಾಜಕೀಯದ ಮಧ್ಯೆಯೇ ದಿಢೀರ್ ದೆಹಲಿಗೆ ಅಶೋಕ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಪ್ರತಿಪಕ್ಷ ನಾಯಕರು ರಾಜ್ಯ ಪ್ರವಾಸವನ್ನು ಮಾಡಬೇಕಾಗಿತ್ತು ವಕ್ಫ್ ವಿಚಾರದಲ್ಲಿ, ಆದರೆ ರಾಜ್ಯ ಪ್ರವಾಸ ಇಲ್ಲ, ಬದಲಿಗೆ ದೆಹಲಿ ಪ್ರವಾಸ ಮಾಡಿದ್ದಾರೆ. BJP ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರನ್ನ ಭೇಟಿ ಮಾಡಿದ್ದಾರೆ ಅಶೋಕ್ ಅವರು. ಆ ಮೂಲಕ ಅವ್ರದ್ದು ಕೂಡ ಯಾವುದೋ ಒಂದು ಪರ್ಟಿಕ್ಯುಲರ್ ಆದಂಥ ವಿಚಾರವನ್ನು JP ನಡ್ಡಾ ಅವ್ರ ಜೊತೆಗೆ ಚರ್ಚೆ ನಡೆಸಿರುವಂತಹ ಸಾಧ್ಯತೆ ಇದ್ದೇ ಇದೆ. ರಾಜ್ಯ BJPಯ ಬಣದ ಬಗ್ಗೆಯೂ ಕೂಡ ಅಶೋಕ್ ಅವರು ನಡ್ಡಾ ಜೊತೆಗೆ ಚರ್ಚೆ ನಡೆಸಿದ್ದಾರೆ ಮತ್ತು ರಾಜ್ಯ BJPಯಲ್ಲಿ ಭಿನ್ನಮತಕ್ಕೆ ಕಾರಣ ಏನು ಅನ್ನುವಂಥನ್ನು ಕೂಡ ವಿವರಿಸುವಂಥ ಪ್ರಯತ್ನವನ್ನು ಮಾಡಿರಬಹುದು. ಯತ್ನಾಳ್ ಮತ್ತು ವಿಜಯೇಂದ್ರ ನಡುವೆ ಏನಾಗ್ತಿದೆ ಅನ್ನುವಂತಹ ವಿಚಾರವೂ ಕೂಡ ಬಹಳ ಮುಖ್ಯವಾಗಿ ಇವತ್ತು ಕೇಂದ್ರದ ನಾಯಕರಿಗೆ ಅವರ ಗಮನಕ್ಕೆ ಹೋಗಬೇಕಾಗಿರುವಂತಹ ವಿಚಾರವೂ ಕೂಡ ಆಗಿದೆ. ಭಿನ್ನಮತದಿಂದ ಪಕ್ಷದ ಮೇಲಿನ ಪರಿಣಾಮ ಏನು ಅನ್ನುವಂಥದ್ದು ಕೂಡ
ಕೇಂದ್ರ ನಾಯಕರಿಗೆ ವಿವರಿಸುವಂತಹ ಪ್ರಯತ್ನ ನಡೀತಾ ಇದೆ. ಉಪಸಮರದ ಸೋಲಿಗೆ ಕಾರಣವಾದರೂ ಏನು ಅನ್ನುವಂಥದ್ದನ್ನು ಕೂಡ ವಿವರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಕ್ಫ್ ಹೋರಾಟದಲ್ಲಿ ವಿಭಿನ್ನ ಪ್ರವಾಸ ಯಾಕೆ ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇದೆ. ಇದು ಬಿಜೆಪಿಯವರಿಗೂ ಇದೆ, ಬಿಜೆಪಿ ನಾಯಕರಿಗೂ ಇದೆ, ಬಿಜೆಪಿಯ ಕಾರ್ಯಕರ್ತರಿಗೂ ಕೂಡ ಇರುವಂಥದ್ದು. ಒಂದು ವಿಚಾರಕ್ಕೆ 2 ಪ್ರವಾಸ ಬೇಕಾ ಅಂತ ಹೇಳಿ ಕ್ರಮ ಕೈಗೊಳ್ಳೋದಾ, ಎಚ್ಚರಿಕೆ ನೀಡಿ ಸುಮ್ಮನಾಗುವುದಾ ಅನ್ನುವಂಥ ಅಂಶವೂ ಕೂಡ ಇದೆ. ಕ್ರಮ ಕೈಗೊಂಡ್ರೆ ನೋಡಿ ಪಕ್ಷದ ನಿಷ್ಠಾವಂತರನ್ನ ಈ ರೀತಿಯಾಗಿ ಕ್ರಮ ಕೈಗೊಂಡಿದ್ದಾರೆ ಅನ್ನುವಂತಹ ಅಪಖ್ಯಾತಿಗೆ ಗುರಿಯಾಗಬೇಕಾಯ್ತು. ಇಲ್ಲ ಕ್ರಮ ಕೈಗೊಳ್ಳದೆ ಹೋದರೆ ನೋಡಿ ಇಷ್ಟೆಲ್ಲ ಮಾತಾಡಿದ್ರೂ ಕೂಡ ಯಾವುದೇ ಕ್ರಮ ಆಗ್ತಾ ಇಲ್ಲ ಈ ಪಕ್ಷದಲ್ಲಿ ಅನ್ನುವಂತಹ ಅಪಖ್ಯಾತಿಗೂ ಕೂಡ ಒಳಗಾಗಬೇಕಾಗತ್ತೆ. ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಈಗ ಕೇಂದ್ರದ ವರಿಷ್ಠರು ಪಡಿತಾ ಇದ್ದಾರೆ. ಅವ್ರಿಗೂ ಕೂಡ ರಾಜ್ಯದಲ್ಲಿ ಏನೇನು ನಡೀತಿದೆ ಅನ್ನೋದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ BY ವಿಜೇಂದ್ರ ಹಾಗೂ ಸದಾನಂದಗೌಡರು ಮಾತನಾಡಿದ್ದಾರೆ. ತೋರಿಸ್ತಾರೆ. ಕೇಂದ್ರ ವರಿಷ್ಠರನ್ನ ಭೇಟಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹೋಗಿರ್ಬೋದು, ಮಾಹಿತಿ ಇಲ್ಲ ನನಗೆ. ಕೇಂದ್ರ ವರಿಷ್ಠರನ್ನ ಭೇಟಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹೋಗಿರ್ಬೋದು, ಮಾಹಿತಿ ಇಲ್ಲ ನನಗೆ. ಅವರು ಕೊಟ್ಟಂತ ಮಾಹಿತಿ ಎಲ್ಲದರ ಆಧಾರದಲ್ಲಿ ಇವತ್ತು JPCಗೆ ಕೊಟ್ಟ ಮೇಲೆ ಇನ್ನೊಂದು ವರದಿಯ ಅಗತ್ಯ ಏನಿದೆ ಅಂತ ನನ್ನ ಪ್ರಶ್ನೆ. ಮತ್ತು ಈಗ ಈ ಒಂದೊಂದೇ ತಂಡಗಳು ಒಂದೊಂದು ಕಡೆ ಹೋಗುವ ಕಾರಣ ಇದು ಇನ್ನೊಂದು ತಂಡ ಬಂತು. ಆ ಬಯಲಾಟಗಳು ಇವತ್ತೊಂದು ತಂಡ ಬಯಲಾಟ ಮಾಡಿದ್ರೆ ನಾಳೆ ಇನ್ನೊಂದು ತಂಡ ಬಂದು ಬಯಲಾಟ ಮಾಡುತ್ತೆ. ಜನ ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ ಯಾರು ಚೆನ್ನಾಗಿ ಕುಣಿತಾರೆ, ಯಾರು ಚೆನ್ನಾಗಿ ಅರ್ಥ ಹೇಳ್ತಾರೆ, ಯಾರು ಈ ರೀತಿಯದ್ದನ್ನು ನೋಡ್ಲಿಕ್ಕೆ ಹೋಗ್ತಾರೆ ಹೊರತು ನಮ್ಮ ರಾಷ್ಟ್ರೀಯ ಪ್ರಮುಖರು ಒಂದು ತೀರ್ಮಾನ ತಗೊಳ್ಳೇಬೇಕು. ಅದು ಅಶಿಸ್ತು ಅಂತ ಯಾರ್ದಾರು ಗೊತ್ತಾದ್ರೆ ಅವರನ್ನು ತೆಗೆದು ಹೊರಗೆ ಹಾಕಿ. ಇದರಿಂದ ಪಕ್ಷಕ್ಕೆ ಗೌರವ ಬರ್ತದೆ. ಒಂದೇ ವಿಷಯದ ಬಗ್ಗೆ ಬೇರೆ ಬೇರೆ ಹೋರಾಟ ಮಾಡುವಂಥದ್ದನ್ನ ಅದನ್ನು ನಿಲ್ಲಿಸುವಂಥದ್ದಕ್ಕೆ ಆದೇಶ ಮಾಡಲೇಬೇಕು. ಅದನ್ನು ನಿಲ್ಲಿಸುವಂಥದ್ದನ್ನ ಆದೇಶ ಮಾಡದಿದ್ರೆ ನಾವು ಬೀದಿಯಲ್ಲಿ ಪಾಟಲಿಗೆ ಈಡಾಗುವಂಥ ಸಂದರ್ಭಗಳು ಜಾಸ್ತಿ ಆಗ್ತಾ ಇದ್ದಾವೆ. ಹೀಗೆ ಬಿಜೆಪಿಯಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯಂಥ ತಲೆಬಿಸಿ. ಯಾಕೆಂದರೆ ಒಬ್ಬರಿಗೆ ಪ್ರವಾಸ ತಲೆಬಿಸಿ, ಇನ್ನೊಬ್ಬರಿಗೆ ದೂರು ಕೊಡೋ ತಲೆಬಿಸಿ, ಮತ್ತೊಬ್ಬರಿಗೆ ಕುರ್ಚಿ ಉಳಿಸ್ಕೊಳ್ಳುವಂಥ ತಲೆಬಿಸಿ, ಇನ್ನೊಬ್ಬರಿಗೆ ಇದೆಲ್ಲವನ್ನ ನೋಡ್ತಾ ಸುಮ್ಮನೆ ಕೂತ್ಕೊಳ್ಳೋದು ಹೇಗೆ ಅನ್ನುವಂಥ ತಲೆಬಿಸಿ. ಈ ರೀತಿಯಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಯೋಚನೆಯಲ್ಲಿ ಮುಳುಗಿದ್ದಾರೆ. ಆದರೆ ಅಂತಿಮವಾಗಿ ಬಿಜೆಪಿ ವರಿಷ್ಠರು ಏನು ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಇದು ಇವತ್ತಿನ ಚದುರಂಗ. ನಮಸ್ಕಾರ.